ಧರ್ಮರಾಯಸ್ವಾಮಿ ಕರಗ ಅಂದ್ರೆ ಅದು ಬೆಂಗಳೂರಿನ ಸಂಭ್ರಮ, ಭಕ್ತಿ ಮತ್ತು ಶಕ್ತಿಯ ಸಂಗಮ. ಆದ್ರೆ ಇದೇ ಕರಗ ಹಬ್ಬದಲ್ಲಿ ಅಣ್ಣಮ್ಮನ ಹಾಡಿಗೆ ರೌಡಿಗಳು ಡ್ಯಾನ್ಸ್ ಮಾಡಿದ್ದಾರೆ. ಸ್ನೇಹಿತರ ಜೊತೆ ಎಣ್ಣೆ ಪಾರ್ಟಿಯಲ್ಲಿ ಅಣ್ಣಮ್ಮನ ಹಾಡು ಹಾಕೊಂಡು ಮಾರಕಾಸ್ತ್ರ ಹಿಡಿದು ಮಸ್ತ್ ಡ್ಯಾನ್ಸ್ ಮಾಡಿದ್ದಾರೆ. ಇದೀಗ ಈ ವಿಡಿಯೋ ವೈರಲ್ ಆಗಿ ಭಾರಿ ಸದ್ದು ಮಾಡ್ತಿದೆ. ರೌಡಿಗಳ ಅಸಭ್ಯ ವರ್ತನೆಯ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಬೆಂಗಳೂರು ಕರಗ ಮಹೋತ್ಸವದಲ್ಲಿ ರೌಡಿ ಡ್ಯಾನ್ಸ್, ವಾದ್ಯದಲ್ಲಿ ಮಚ್ಚು ಹಿಡಿದು ನೃತ್ಯ ಮಾಡಿದ ರೌಡಿ ಶೀಟರ್. ಹೌದು, ನೋಡಿದ್ರಲ್ಲ, ಇದು ಸಿಲಿಕಾನ್ ಸಿಟಿಯಲ್ಲಿ ರೌಡಿಗಳ ದರ್ಬಾರ್ ಯಾವ ಮಟ್ಟಕ್ಕೆ ಹೋಗಿದೆ ಅಂತ ಒಂದು ಚಿಕ್ಕ ಉದಾಹರಣೆ ಅಷ್ಟೇ. ಬೆಂಗಳೂರು ಕರಗ ಮಹೋತ್ಸವದ ದೇವಿಯ ಗೀತೆಗಳಿಗೆ ರೌಡಿ ಶೀಟರ್ ನಂದೀಶ್ ಅಲಿಯಾಸ್ ಕಾಟು ತನ್ನ ಸಹಚರರೊಂದಿಗೆ ಮಚ್ಚು ಮತ್ತು ಚಾಕು ಇಟ್ಕೊಂಡು ಡ್ಯಾನ್ಸ್ ಮಾಡಿರೋ ದೃಶ್ಯ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗ್ತಾ ಇದೆ. ಇದರಿಂದ ಬೆಂಗಳೂರು ಜನತೆಯನ್ನ ಬೆಚ್ಚಿ ಬೀಳುವಂಗ್ ಮಾಡಿದೆ. ಇನ್ನು ಈತ ಬ್ಯಾಟರಾಯನಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ರೌಡಿ ಶೀಟರ್ ಪಟ್ಟಿಯಲ್ಲಿ ಗುರುತಿಸಿಕೊಂಡಿರೋನು. ರೌಡಿ ಶೀಟರ್ ಮಚ್ಚು ಹಿಡಿದು ಹುಚ್ಚೆದ್ದು ಕುಣಿತಾ ಇದ್ರೆ ಈತ ಆತನ ಸಹಚರರು ಕೂಡ ಚಾಕು ಚೂರಿಗಳನ್ನ ಹಿಡ್ಕೊಂಡು ರೌಡಿ ನಂದೀಶ್ಗೆ ಸಾಥ್ ಕೊಟ್ಟಿದ್ದಾರೆ. ಸ್ನೇಹಿತರ ಜೊತೆ ಎಣ್ಣೆ ಪಾರ್ಟಿಯಲ್ಲಿ ಅಣ್ಣಮ್ಮನ್ನ ಹಾಡ್ ಹಾಕೊಂಡು ಮಾರಕಾಸ್ತ್ರ ಹಿಡ್ಕೊಂಡು ಮಸ್ತ್ ಡ್ಯಾನ್ಸ್ ಮಾಡಿದ್ದಾನೆ. ಕ್ಯಾಟ್ ನಂದೀಶ್ ಬ್ಯಾಟರಾಯನಪುರ ಪೊಲೀಸ್ ಠಾಣೆಯಲ್ಲಿ ಈತನ ವಿರುದ್ಧ ಹಲವು ಅಪರಾಧಗಳು ಕೂಡ ದಾಖಲಾಗಿದೆ. ಇಂತಹ ವ್ಯಕ್ತಿ ಮಚ್ಚು ಹಿಡ್ಕೊಂಡು ಕರಗ ಮ್ಯೂಸಿಕ್ಗೆ ಡ್ಯಾನ್ಸ್ ಮಾಡ್ತಾ ಇರೋದು ಸಾಮಾಜಿಕ ಮಾಧ್ಯಮದಲ್ಲಿ ತೀವ್ರ ಚರ್ಚೆಗೆ ಕಾರಣ ಆಗ್ತಾ ಇದೆ. ಇನ್ನು ರೌಡಿ ಶೀಟರ್ ನಂದೀಶ್ ತನ್ನ ಹವಾ ಕ್ರಿಯೇಟ್ ಮಾಡಬೇಕು ಅಂತ ಈ ವಿಡಿಯೋವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಡಲಾಗಿದೆ. ಕರಗ ಹಬ್ಬದ ನೆಪದಲ್ಲಿ ಲಾಂಗು ಮಚ್ಚು ಪ್ರದರ್ಶನ ಮಾಡಿರೋ ಈ ಕ್ಯಾಟ್ ನಂದೀಶನ ಪಟಾಲಂ ವಿರುದ್ಧ ಗಿರಿನಗರ ಪೊಲೀಸರು ಸಮರ ಸಾರಿದ್ದಾರೆ. ಬೆಂಗಳೂರಿನಲ್ಲಿ ರೌಡಿ ಶೀಟರ್ಗಳ ಸಂಖ್ಯೆ ಹೆಚ್ಚಾಗ್ತಾ ಇರೋದು ಜನರಲ್ಲಿ ಆತಂಕ ಹುಟ್ಟು ಮಾಡ್ತಾ ಇದೆ. ಪೊಲೀಸರು ಇಂತಹ ವ್ಯಕ್ತಿಗಳ ಮೇಲೆ ನಿರಂತರ ನಿಗಾ ಇಡಬೇಕು ಅನ್ನೋದು ಸಾರ್ವಜನಿಕರ ಬೇಡಿಕೆ ಆಗ್ತಾ ಇದೆ. ಒಟ್ಟಾರೆ ಅಣ್ಣಮ್ಮನ ಹಾಡಿಗೆ ಈ ರೀತಿ ಮಚ್ಚಿಡ್ಕೊಂಡು ಕುಣಿಯೋದು ಎಷ್ಟು ಮಟ್ಟಿಗೆ ಸರಿ ಅನ್ನೋ ಪ್ರಶ್ನೆ ಸಾಮಾಜಿಕ ಮಾಧ್ಯಮದಲ್ಲಿ ಹರಿದಾಡ್ತಾ ಇದೆ. ಬೆಂಗಳೂರಿನಲ್ಲಿ ರೌಡಿ ಶೂಟರ್ಗಳು ಮಾರಕಾಸ್ತ್ರ ಹಿಡ್ಕೊಂಡು ಡ್ಯಾನ್ಸ್ ಮಾಡ್ತಾ ಇರೋದು ಅವರಿಗೆ ಪೊಲೀಸರ ಮೇಲೆ ಭಯನೇ ಇಲ್ದಂತಾಗಿದ್ಯಾ ಅಂತ ಪ್ರಶ್ನೆ ಕಾಡುತ್ತೆ. ಅಜಯ್ ಕುಮಾರ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.